ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಮಹಾ ಸಾಧಕರು ಶ್ರೀ ಹರಿದಾಸ ಪಂತರು ಭೇಟಿಯಾಗಿದ್ರು. ಅವ್ರತ್ರ ನಮ್ಮನೆ ಸಮಸ್ಯೆನೆಲ್ಲ ಹೇಳ್ಕೊಂಡೆ. ಅದಕ್ಕವರು ಕವಡೆ ಹಾಕಿ ಲೆಕ್ಕಾಚಾರ ಮಾಡಿ ನಮ್ಮನೆ ವಾತಾವರಣ ಹೇಗಿದೆ ಅಂತ ತಿಳ್ಕೊಂಡ್ರು. ಅವರು ಬರೀ ಜ್ಯೋತಿಷ್ಯರಷ್ಟೇ ಅಲ್ಲ ಕಣ್ರಿ, ವಾಸ್ತು ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನನ್ನ ಮಗನಿಗೆ ಬಂದಿರೋ ಗಂಡಾಂತರ, ಈ ಮನೇಲಿ ಆಗ್ತಿರೋ ಗಲಾಟೆ ಮನಸ್ತಾಪ ಇದೆಲ್ಲ ದೂರ ಆಗ್ಬೇಕಾದ್ರೆ ನೀವೊಂದ್ ಕೆಲಸ ಮಾಡ್ಬೇಕು ಅಂತ ನನಗೊಂದ್ ಪರಿಹಾರ ಹೇಳಿದ್ರು. ಏನಂತ ಹೇಳಿದ್ರು? ಈ ಮನೆ ವಾಸ್ತು ಸರಿ ಇಲ್ವಂತೆ, ಏನೋ ದೋಷ ಇದೆಯಂತೆ. ಅದಕ್ಕೆ ಆದಷ್ಟು ಬೇಗ ಈ ಮನೆ ಬಿಟ್ಟು ಎಲ್ಲಾದ್ರೂ ಬೇರೆ ಮನೆಗೆ ಹೋಗಿ ಅಂತ ಹೇಳಿದ್ರು. ಅವೆಲ್ಲ ಸಾಧ್ಯ ಇಲ್ಲ. ನನಗೆ ಈ ವಾಸ್ತು ಜ್ಯೋತಿಷ್ಯ ಯಾವ್ದ್ರಲ್ಲೂ ನಂಬಿಕೆ ಇಲ್ಲ. ಅಲ್ಲ ಅತ್ತೆ, ನೀವ್ ಇದಕ್ಕಿಂತ ಮುಂಚೆ ತೋಟದ ಮನೇಲಿದ್ರಿ, ಅಲ್ಲಿ ಸರಿ ಹೋಗ್ಲಿಲ್ಲ ಅಂತ ಇಲ್ಲಿಗ್ ಬಂದ್ರಿ. ಇಲ್ಲಿಗ್ ಬಂದ್ಮೇಲೆ ಅಲ್ವಾ ನಿಮ್ ಮಗನಿಗೆ ಮದ್ವೆ ಆಗಿದ್ದು, ನಿಮ್ ಮಗ ಮಂತ್ರಿ ಆಗಿದ್ದು, ನಮ್ ನಕುಲಿಗ್ ಮದ್ವೆ ಆಗಿದ್ದು ಎಲ್ಲ ಚೆನ್ನಾಗಿ ಆಗಿದ್ಯಲ್ಲ, ಇನ್ನೇನ್ ಸಮಸ್ಯೆ ಅತ್ತೆ? ಆ ಏಳ್ಗೆ ಜೊತೆ ಆಪತ್ ಅನ್ನೋದು ಅಂಟ್ಕೊಂಡ್ ಬಿಟ್ಟಿದ್ಯಲ್ಲಮ್ಮ, ಅದೆಲ್ಲ ನಿನಗೆ ಗೊತ್ತಾಗ್ತಾ ಇಲ್ವಾ? ಕೋಟ್ಯಾಂತರ ರೂಪಾಯಿ ವ್ಯವಹಾರ ಎಲ್ಲ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲ. ಮನೆಯಲ್ಲಿ ಯಾರಿಗೂ ಮನಃಶಾಂತಿ ಇಲ್ಲ. ಅದು ಅಲ್ಲದೆ ಇತ್ತೀಚೆಗೆ ನಿನ್ ಗಂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇದನ್ನೆಲ್ಲ ನಿನ್ ಗಮನಕ್ಕೆ ತಗೋಬೇಕಲ್ವಾ? ಹೌದಮ್ಮ, ಅಜ್ಜಿ ಹೇಳ್ತಿರೋದ್ರಲ್ಲಿ ಲಾಜಿಕ್ ಇದೆ. ಈ ಮನೆಯಲ್ಲಿ 3 ಒಳ್ಳೇದಾದ್ರೆ 10 ಕೆಟ್ಟದಾಗತ್ತೆ. ಅದೇ ಮನೆ ಬದಲಾದ್ರೆ ಮನ್ಸುಗಳು ಬದಲಾಗ್ಬೋದು. ಇಲ್ಲೇ ಇದ್ರೆ ಬರೀ ಹಳೆ ನೆನಪುಗಳೇ ಕಾಡ್ತಾ ಇರುತ್ತೆ. ಹೊಸ ಮನೆ ಆದ್ರೆ ನಮ್ ಪದ್ಮಿನಿಗೂ ಹೊಸ ಹುರುಪ್ ಬಂದಂಗಾಗತ್ತೆ. ಏನಂತೀರಾ? ಅಪ್ಪ, ಇದು ನಂಬಿಕೆ ಅಪನಂಬಿಕೆ ಪ್ರಶ್ನೆ ಅಲ್ಲ. ಅಮ್ಮ ಹೇಳೋದ್ರಲ್ಲೂ ನಾವು ಕೆಲವೊಂದನ್ನ ಗಮನಕ್ಕೆ ತಗೋಬೇಕಾಗತ್ತೆ. ನಾನು ನನ್ನ ಕೆಲಸದಲ್ಲೇ ನೋಡಿದ್ದೀನಿ, ಎಲ್ಲ ಕೆಲಸದಲ್ಲೂ ಏನಾದ್ರೂ ಒಂದು ಅಡೆತಡೆ ಬರ್ತಾನೆ ಇರುತ್ತೆ. ಅದು ಅಲ್ಲದೆ ಈ ಮನೆ ಹೈವೇಯಿಂದ ತುಂಬಾ ದೂರದಲ್ಲಿದೆ. ಪ್ರತಿದಿನ ನಾನು ಊರ್ ಮಧ್ಯದಿಂದ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಎಲ್ಲ ಲೆಕ್ಕಾಚಾರ ಮಾಡಿ ನೋಡಿದ್ರೆ ನಾವು ಮನೆ ಬದಲಾಯಿಸೋದೇ ಒಳ್ಳೇದು ಅಂತನ್ಸುತ್ತೆ. ಸುಮ್ನೆ ದೇವಸ್ಥಾನದಲ್ಲಿ ಯಾರ್ಯಾರು ಸಿಕ್ಕು ಏನೇನೋ ಹೇಳಕ್ ಆಗೋದಿಲ್ಲ ರೀ. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ನಮ್ ಮನೆ ದೇವ್ರೆ ಯಾಕೆ ಈ ರೀತಿ ಸೂಚನೆ ಕೊಟ್ಟಿರ್ಬಾರ್ದು? ತಾತ, ನಾವೇನೂ ಪ್ರಯತ್ನ ಪಡದೆ ಸುಮ್ನೆ ಇದ್ದ ಜಾಗದಲ್ಲೇ ಇದ್ದು ಏನೂ ನಿರ್ಧಾರ ಮಾಡಕ್ಕಾಗಲ್ಲ. ಸುಮತಿ ಅಜ್ಜಿ ಇಷ್ಟು ವಿಶ್ವಾಸದಿಂದ ಹೇಳ್ತಿದ್ದಾರೆ ಅಂದ್ರೆ ಅದರಲ್ಲಿ ಏನೋ ಒಂದ್ ಸತ್ಯ ಇದ್ದೇ ಇರುತ್ತೆ. ಇಷ್ಟ್ರ ಮೇಲೆ ನಿಮ್ಮಿಷ್ಟ. ಹೌದು ಮಾವ, ಎಲ್ರಿಗೂ ಅನುಕೂಲ ಆಗುತ್ತೆ ನಂಗಿದ್ರೆ ನಾವು ಮನೆ ಬದಲಾಯಿಸೋದಲ್ಲಿ ತಪ್ಪೇನಿಲ್ಲ. ಅಲ್ಲಮ್ಮ, ದೋಷ ಇದೆ ಅಂದ್ಮೇಲೆ ಅದಕ್ಕೆ ಪರಿಹಾರನೂ ಇದ್ದೇ ಇರ್ಬೇಕಲ್ವಾ? ಆ ಪರಿಹಾರದ ಬಗ್ಗೆನೇ ರೀ ನಾನೀಗ ಹೇಳ್ತಾ ಇರೋದು. ದಿಢೀರಂತ ಮನೆ ಬದಲಾಯಿಸ್ಬೇಕು ಅಂತಂದ್ರೆ ಎಲ್ಲಿಗೆ ಹೋಗೋದು? ಅಪ್ಪ, ನಮ್ಗೇನ್ ಮನೆಗಳು ಕಮ್ಮಿನಾ? ರೈಸ್ ಮಿಲ್ ಹತ್ರ ಇರೋ ನಮ್ ತೋಟದ ಮನೆಗೆ ಹೋಗ್ಬೋದು, ಇಲ್ಲ ದೇವಸ್ಥಾನಕ್ಕೆ ಹತ್ರ ಇರೋ ಹೆಂಚಿನ ಮನೆಗೆ ಹೋಗ್ಬೋದು. ಅದ್ಯಾವುದೂ ಬೇಡ ಅಂದ್ರೆ ಪಂಚಾಯತಿ ಹತ್ರ ಇರೋ ನಮ್ ಬಂಗ್ಲೆಗೆ ಹೋಗ್ಬೋದು. ಎಲ್ಲರ ಅನುಕೂಲ ನೋಡ್ಕೊಂಡು ಯಾವ್ದು ಸರಿ ಅನ್ಸುತ್ತೆ ಆ ಡಿಸಿಷನ್ ತಗೊಂಡು ಶಿಫ್ಟ್ ಮಾಡ್ಕೊಳ್ಳೋಣ. ಎಲ್ರದ್ದು ಒಂದು ಪಾರ್ಟಿ, ನನ್ನದೇ ಒಂದು ಪಾರ್ಟಿ ಅಂದ್ರೆ ಚೆನ್ನಾಗಿರೋದಿಲ್ಲ. ನಿಮ್ ಎಲ್ರ ಓಟು ಸುಮತಿಗೆ ಬಿದ್ದಿದೆ ಅಂದಮೇಲೆ ಅವಳ ಮಾತಿನ ಪ್ರಕಾರದಲ್ಲೇ ನಡೆಯೋಣ. ಒಳ್ಳೆ ದಿನ ನೋಡಿ ಹೊಸ ಮನೆಗೆ ಬದಲಾಯಿಸೋಣ. ಏನಂತೀಯ ಸುಮತಿ? ಅಬ್ಬಾ, ಇಷ್ಟು ದಿವಸದ ಮೇಲೆ ಇವತ್ತಿ ಮನೆಯಲ್ಲಿ ನನ್ನ ಮಾತು ನಡೀತಾ ಇದೆಯಲ್ಲ, ಅದೇ ಸಂತೋಷ. ಕರ್ಣ, ಕರ್ಣ, ಅಲ್ಲಿದ್ದಷ್ಟು ದಿನ ನನ್ನ ಜೊತೆ ಖುಷಿಯಾಗಿದ್ದೆ. ಈಗ
ಈಗೇನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ನಾವಿಲ್ಲಿಂದ ಊರಿಗೆ ಹೊರಡುವಾಗ ತಾತನಲ್ಲಿ ಹುಮ್ಮಸ್ಸಿತ್ತು, ಅವರಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣಿಸ್ತಾ ಇತ್ತು. ಆದರೆ ಈಗ ಅವರ ನಡೆ ನುಡಿ, ಅವರ ಮುಖಭಾವ ಎಲ್ಲಾನು ಬದಲಾಗ್ಬಿಟ್ಟಿದೆ. ಅವರಲ್ಲಿ ಏನೋ ಒಂದು ಭಯ ಕಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಾನು ತಾತನ್ ಗಮನಿಸ್ದೆ. ತಾತ ನೇರವಾಗಿ ಯಾರಿಗೂ ನೋವಾಗೋ ಹಾಗೆ ಮಾತಾಡೋರೇ ಅಲ್ಲ. ಆದ್ರೂ ಹೀಗ್ ಮಾತಾಡಿದ್ರು. ಕಳ್ಳ ಆ ರಾಕೇಶ್ನ ನೋಡ್ದ. ತಾತನ್ ಸುತ್ತಮುತ್ತಾನೆ ಇರ್ತಾನೆ. ನಂಗೆ ಯಾಕೋ ತಾತ ಅವನ್ ಹೇಳ್ದ ಹಾಗೆ ಕೇಳ್ತಿದ್ದಾರೆ ಅನ್ನಿಸ್ತಿದೆ. ನಿಜ, ಗೋಪಾಲ ನನಗೆ ಫೋನ್ ಮಾಡಿ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದ. ಆ ರಾಕೇಶ ನಮ್ಮ ತಾತನ್ನ ಎಲ್ಲೋ ಕರ್ಕೊಂಡು ಹೋಗಿ ಬಂದಿದ್ದಾನೆ. ಅಲ್ಲಿ ಏನೋ ನಡೆದಿರಬೇಕು. ಅದು ನಮ್ಮ ಮನೆಯವರ ಗಮನಕ್ಕೆ ಬಂದಿಲ್ಲ. ಆದರೆ ಆ ಘಟನೆಯಿಂದ ನಮ್ಮ ತಾತ ಕುಸ್ತೋಗಿದ್ದಾರೆ. ನಮ್ಮ ತಾತ ಕುಸ್ತೋಗಿದ್ದಾರೆ ಸುಬ್ಬಿ. ಅದಕ್ಕೆ ನಾವು ಬೇಗ ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಿತ್ತು. ಛೇ, ಐಮ್ ರಿಯಲಿ ಸಾರಿ ಕಣ್ಣ. ತಾತ ಇಷ್ಟೊಂದು ಹೊತ್ತಾಡ್ತಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನೀನು ಯಾಕೆ ಕ್ಷಮೆ ಕೇಳ್ತೀಯ? ನಿನಗೆ ಹುಷಾರಿರ್ಲಿಲ್ಲ. ಆಮೇಲೆ ಆಗಿತ್ತು ಆಗೋಯ್ತು. ಈಗ ಬಂದಾಯ್ತಲ್ಲ. ಈಗ ಆ ರಾಕೇಶನ ಬೇರು ಎಲ್ಲೆಲ್ಲಿ ಬಲವಾಗಿ ಹರಡಿಕೊಂಡಿದೆ, ಅದು ಯಾರ್ಯಾರ ವ್ಯವಹಾರದಲ್ಲಿ ಬಿರುಕು ಬಿಟ್ಟಿದೆ ಅಂತ ನಾನು ಕಂಡುಹಿಡಿತೀನಿ. ರಾಕೇಶ ಮೊದಲು ಕುತಂತ್ರಿ ಥರ ಕಾಣಿಸ್ತಾ ಇದ್ದ. ಆದರೆ ಈಗ ಬರ್ತಾ ಬರ್ತಾ ಪಕ್ಕಾ ಅಪರಾಧಿಯಾಗಿ ಕಾಣಿಸ್ತಾ ಇದ್ದಾನೆ. ನೀನು ನೋಡ್ತಾ ಇರು ಸುಬ್ಬಿ, ಅವನು ಹೋಗೋ ಸಮಯ ಹತ್ರ ಬಂದಾಯಿತು. ಸದ್ಯದಲ್ಲೇ ನಾನು ಅವನಿಗೆ ಗತಿ ಕಾಣಿಸ್ತೀನಿ.